ಎಲ್ರಿಗೂ ನಮಸ್ಕಾರ. ನಿನ್ನೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇತ್ತು, ಅದರೊಳಗೆ ನನ್ನ ರಿಸಲ್ಟ್ ಆಗೈತಿ. ನಾನು ಯಾಕೆ ಸೆಲೆಕ್ಟ್ ಆಗಿಲ್ಲ ಅನ್ನೋದಕ್ಕಿಂತ ನನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅನ್ನೋದು ಹೇಳ್ತೀನಿ. ಯಾಕಪ್ಪ ಅಂದ್ರೆ ಅವ್ರಿಗೆ ಬೇಕಾದವ್ರನ್ನವರ ಆಲ್ರೆಡಿ ಅಡ್ವಾನ್ಸ್ ಸೆಲೆಕ್ಷನ್ ಮಾಡ್ಕೊಂಡಾರ. ಆದ್ರೆ ಏನಪ್ಪಾ, ಜನಗಳಿಗೆ ತೋರಿಸೋ ಸಲುವಾಗಿ ಅಂದ್ರೆ ಕಾಮನ್ ಮ್ಯಾನ್ ತಗೊಳತೀವಿ ಮತ್ತು ಅಗ್ನಿ ಪರೀಕ್ಷೆ ಇರ್ತೀವಿ ಅಂತೇಳಿ ಜನಗಳಿಗೆ ತೋರಿಸೋ ಸಲುವಾಗಿ ಮತ್ತು TRP ಸಲುವಾಗಿ ಇದನ್ನಿಟ್ಟು ಅವ್ರಿಗೆ ಬೇಕಾದವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಾರ, ಉಳಿದವ್ರನ್ನ ರಿಜೆಕ್ಟ್ ಮಾಡಿದಾರೆ. ಇನ್ನೊಂದೇನಪ್ಪ ಅಂದ್ರೆ ಅವ್ರಿಗೆ ಬೇಕಾದವ್ರ ಕಡೆ ಒಂದು ಟ್ಯಾಲೆಂಟ್ ಇತ್ತಂದ್ರೂ ಅವ್ರು ಸೆಲೆಕ್ಷನ್ ಮಾಡ್ಕೋತಾರ. ಅವ್ರು ಬೇಡದವ್ರ ಕಡೆ 10 ಟ್ಯಾಲೆಂಟ್ ಇದ್ರು ಕೂಡ ಅವ್ರ ರಿಜೆಕ್ಟ್ ಮಾಡ್ತಾರ. ಮತ್ತೆ ರಿಜೆಕ್ಟ್ ಮಾಡಿದಾರು ಕೂಡ ಮತ್ತೆ ಅವ್ರು ಸೆಲೆಕ್ಷನ್ ಮಾಡ್ಕೊಂಡಿದ್ರಲ್ಲಿ ಯಾರು ಕೂಡ ಕಾಮನ್ ಮ್ಯಾನ್ ಆಗಿ ಯಾರು ಇಲ್ಲ. ಬಿಗ್ ಬಾಸ್ ಐತಲ್ಲ, ಎಲ್ಲರೂ ಕೂಡ ರಿಯಾಲಿಟಿ ಶೋ ಅಂತ ನೋಟಿಫಿಕೇಶನ್ ಬಟ್ ಅದ ರಿಯಾಲಿಟಿ ಶೋ ಅಂತ ಹೇಳಿ ಯಾರು ಹೋಗ್ಬೇಡ್ರಿ. ಆದ್ರೆ ಏನಪ್ಪ ಅಂದ್ರೆ ಒಂದೇ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾತ್ರ ನೋಡ್ರಿ. ಮತ್ತೆ ಇನ್ನೊಂದೇನಪ್ಪ, ನಾವು ಅವ್ರಿಗೆ ಊಟ ಹಾಕಿಸ್ತೀವಿ, ಅವ್ರಿಗೆ ಗೆಲ್ಲಿಸ್ತೀವಿ, ಇವ್ರಿಗೆ ಊಟ ಹಾಕಿಸಿ ಇವ್ರಿಗೆ ಗೆಲ್ಲಿಸ್ತೀವಿ ಅಂತಲ್ಲ, ಅದೆಲ್ಲ ಸುಳ್ಳ. ಅಲ್ಲಿ ಒಳಗಡೆ ಎಲ್ಲ ಅದು ಬೇರೆ ನಡೆದಿದೆ. ಬಿಗ್ ಬಾಸ್ ಶೋ ಐತಲ್ಲ, ಇದು ರಿಯಾಲಿಟಿ ಶೋ ಹತ್ರ ಅಲ್ಲೂ ಎಲ್ಲ. ಒಂದ್ ವೇಳೆ ಅದು ರಿಯಾಲಿಟಿ ಶೋ ಆಗಿತ್ತಂದ್ರೆ ನಿನ್ನೆ ನಾನು ಮಾಡಿದ ಪರ್ಫಾರ್ಮೆನ್ಸ್ ವಿಡಿಯೋ ಐತಲ್ಲ, ಟಿವಿ ಒಳಗೆ ಡಿಸ್ಪ್ಲೇ ಮಾಡಬೇಕು, ಪ್ಲೇ ಮಾಡಬೇಕು. ಅವ್ರ ಆಕ್ಚುಲಿ ಅದನ್ನ ಮಾಡಂಗಿಲ್ಲ. ಯಾಕಂದ್ರೆ ಮಾಡಿದ್ರೆ ಬಿಗ್ ಬಾಸ್ ಶೋ ಐತಲ್ಲ ಬಂಡಲ್ ಶೋ ಅಂತ ಪ್ರೂವ್ ಆಕೈತಿ. ಯಾಕಂದ್ರೆ ನನ್ನ ಪರ್ಫಾರ್ಮೆನ್ಸ್ ಹಂಗೆ ಐತಿ. ಮತ್ತೆ ನಾನು ಜಡ್ಜಸ್ಗಳು ಕೂಡ ಏನಪ್ಪಾ ಅಂದ್ರೆ ಕ್ವಶನ್ಗಳು ಹಂಗೆ ಕೇಳಿದ್ದೀನಿ, ಮತ್ತೆ ಎಲ್ಲಕ್ಕೂ ಆನ್ಸರ್ ಹಂಗೆ ಮಾಡಿದ್ದೀನಿ. ಹೀಗಾಗಿ ನನ್ನ ವಿಡಿಯೋ ಮತ್ತೆ ಪಕ್ಕದಲ್ಲಿ 3 ಜನ ಇದ್ರಲ್ಲ, ಅವ್ರಿಗೂ ಕೂಡ ಯಾವ್ದು ಕೂಡ ಅವ್ರ ವಿಡಿಯೋ ಶೋ ಮಾಡಂಗಿಲ್ಲ. ಒಂದ್ ವೇಳೆ ಮಾಡಿದ್ರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಟಾರ್ಟಿಂಗ್ ಏನಪ್ಪಾ ಅಂದ್ರೆ ನನ್ನ ಟ್ಯಾಲೆಂಟ್ ತೋರಿಸಿದಷ್ಟೇ ಶೋ ಮಾಡ್ತಾರೆ. ಆಮೇಲೆ ಅರ್ಧ ಗಂಟೆ ಅವ್ರ ಜೊತೆ ನಾನು ಮಾತಾಡ್ತೀನಿ, ಡಿಸ್ಕಷನ್ ಮಾಡಿದ್ದೀನಿ ಸ್ಟೇಜ್ ಮೇಲೆ. ಅದನ್ನೆಲ್ಲ ಕಟ್ ಮಾಡ್ತಾರ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಮನುಷ್ಯರನ್ನ ಯಾವ ಥರ ತೋರಿಸ್ತಾರಪ್ಪ ಅಂದ್ರೆ ಇವ್ರ ಕಡೆ ಟ್ಯಾಲೆಂಟ್ ಇಲ್ಲ ಅನ್ನೋ ಲೆಕ್ಕದಾಗ ಅವರೆಲ್ಲ ರೆಡಿ ಮಾಡ್ಕೊಂಡು ತೋರಿಸ್ತಾರೋ. ಅದಕ್ಕೋಸ್ಕರ ಬಿಗ್ ಬಾಸ್ ಶೋ ಐತಲ್ಲ ಯಾವುದು ಕೂಡ ರಿಯಾಲಿಟಿ ಅಲ್ಲ, ಸುಮ್ಮ ರಿಯಾಲಿಟಿ ಅಂತ ಹೆಸರು ಇರುತ್ತೆ. ಬಟ್ ರಿಯಾಲಿಟಿ ಶೋ ಅಲ್ಲ, ಬಂಡಲ್ ಶೋ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.